ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೊಮ್ಮೆ ಬೆಂಕಿಯ ಅವಘಡ ಸಂಭವಿಸಿದೆ. ಚಿಕ್ಕಪೇಟೆಯ ಜಾಲಿ ಮೊಹಲ್ಲಾದ ಗುಜರಿ ಅಂಗಡಿಯಲ್ಲಿ ಕಾಣಿಸಿಕೊಂಡಿರುವಂತಹ ಬೆಂಕಿ. ಗುಜರಿ ಅಂಗಡಿಯಲ್ಲಿದ್ದ ಎಲ್ಲಾ ವಸ್ತುಗಳು ಕೂಡ ಸುಟ್ಟು ಕರಕಲಾಗಿವೆ, ಬೆಂಕಿಗೆ ಆಹುತಿಯಾಗಿವೆ. ಸದ್ಯ ಬೆಂಕಿಯನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ ನಂದಿಸಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಚಿಕ್ಕಪೇಟೆಯಲ್ಲಿ ಪದೇ ಪದೇ ಈ ರೀತಿಯ ಬೆಂಕಿ ಅವಘಡಗಳು ಸಂಭವಿಸ್ತಾ ಇವೆ. ಬೆಂಕಿ ಅವಘಡಗಳು ಸಂಭವಿಸ್ತಾ ಇದ್ರೂ ಕೂಡ ಕಣ್ಣು ಮುಚ್ಚಿ ಕುಳಿತಿದ್ದಾರಾ ಅಧಿಕಾರಿಗಳು ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಮಗುವನ್ನು ಎತ್ಕೊಂಡು ಮಹಿಳೆಯರು ಅಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಿದ್ದನ್ನು ಕೂಡ ನೀವು ಗಮನಿಸಿದ್ರಿ. ರಾತ್ರಿ ವೇಳೆ ಬೆಂಕಿ ಬಿದ್ದಿದ್ರೆ ನಮ್ಮ ಜೀವಕ್ಕೆ ಯಾರು ಗ್ಯಾರಂಟಿ ಅಂತೇಳಿ ಆ ಹೆಣ್ಮಕ್ಳು ಅಲ್ಲಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ಕಳೆದ ಫೆಬ್ರವರಿ 25ನೇ ತಾರೀಕು ಕೂಡ ಅಲ್ಲಿ ಇಂಥದ್ದೇ ಒಂದು ಘಟನೆ ಸಂಭವಿಸಿತ್ತು ಚಿಕ್ಕಪೇಟೆಯ ಕುಂಬಾರಪೇಟೆಯಲ್ಲಿ. ಆ ಸಂದರ್ಭದಲ್ಲೂ ಅಷ್ಟೇ ಭಾರೀ ಪ್ರಮಾಣದ ಅನಾಹುತಗಳು ನಡೆದಿತ್ತು. ಸುಮಾರು 20 ಅಂಗಡಿಗಳಿಗೆ ಬೆಂಕಿ ಸಂಭವಿಸಿತ್ತು. ಇದೀಗ ಗುಜರಿ ಅಂಗಡಿಯಲ್ಲಿ ಜಾಲಿ ಮೊಹಲ್ಲಾದಲ್ಲಿ ನಡೆದಿರುವಂತಹ ಘಟನೆ ಇದೆ. ಮಾಡ್ತಾರಂತೆ, ಯಾವಾಗ ಮಾಡ್ತಾರೆ? ಅವ್ರು ರೋಜಾ ಇದ್ದಾರೆ, ಹೋಯ್ತಾರೆ 6 ಗಂಟೆಗೆ ತಿಂತಾರೆ. ಅವ್ರು ಹೇಳಿದ್ರೆ ನಾನು ಹೇಳ್ತೀನಿ ತಿರ್ಗಾ 6 ಗಂಟೆಗೆ ತಿಂತಾರೆ. ನಾವ್ ಹೆಂಗ್ ತಿನ್ನೋದು? ನಮ್ಗೆ ಈಗ ಹಸಿ ಆಯ್ತಿದೆ. ನೈಟ್ ನಾನು 5 ಸ್ಟಾರ್ ಹೋಟ್ಲಲ್ಲಿ ನಿಮ್ಗೆ ಡಿನ್ನರ್ ಕೊಡ್ತೀನಿ ಅಂದ್ರೆ ಏನಾಗಲ್ಲ. ಇವಾಗ ಕೊಡ್ಬೇಕು, ನಮ್ಗೆ ಇವಾಗ ತಿನ್ಬೇಕು ನಾವು. ನಮ್ಗೆ ಈಗ ಆಗಲ್ಲ, ಆಮೇಲೆ ಕೊಡ್ತೀನಿ ಅಂದ್ರೆ ಏನ್ ಮಾಡ್ತಾರೆ? ಆಮೇಲೆ ನೀವು ಬಿಸಿ ಇದ್ರೆ ನಮ್ಗೆಲ್ಲ ಏನಿಲ್ಲ, ನಾವೆಲ್ಲ ಹಾಕಿ ರೋಡಲ್ಲಿ ತಿರ್ಗಾಡ್ತಿದ್ದೀವಿ. ಏನ್ ಮಾಡೋದು ಹೇಳಿ? ಅವರೆಲ್ಲ ದೊಡ್ಡವರು, ಶ್ರೀಮಂತರು, ಅವ್ರಿಗೆಲ್ಲ ಒಂದೊಂದು ಇದಿದೆ, ಅವ್ರು ಮಾಡ್ತಾರೆ. ನಮ್ಗೆಲ್ಲ ಏನು ಇಲ್ಲ. ನಾವು ಬೀಜ ಎಲ್ಲ ಅಲ್ಕೊಂಡು ಬೀಜಲ್ಲಿ ತಿಂತೀವಪ್ಪ. ಅವ್ರು ಏನ್ ಹಾಕ್ತಾರೆ ಅದ್ರಿಗೆ ನಾವು ಕಾಯಿ ಮಾಡ್ಬೇಕು. ನಮ್ಗೆಲ್ಲ ಸೇರಿ ಇವರಲ್ಲ, ಅವ್ರು MLA ಇಲ್ಲ, ಅವ್ರ ಪಿಳ್ಳೆ ಇದ್ದು. ಅದು ಏನ್ ಹೇಳ್ತಾರೆ ನಮ್ಮ ಮನೆಗೆ? BBMP ಹತ್ರ ಇದೆ. BBMP ಗೌರ್ಮೆಂಟ್ ತಮಿಳ್ನಾಡು ಕಡೆ ಅವ್ರದ್ದು, ಕರ್ನಾಟಕ ಗೌರ್ಮೆಂಟ್ ಸಿದ್ದರಾಮಯ್ಯ ಕಡೆ ಅವ್ರದ್ದು. ಅವ್ರಿಗೇನು ಆಗಲ್ಲ. BBMP ಏನೋ ಅವ್ರು ಹೇಳಿದ್ರೆ ಕೇಳಲ್ವಾ? ನಮ್ಗೇನು ಅಷ್ಟು ಬುದ್ಧಿ ಇಲ್ವಾ? ನಾವು ಇಲ್ಲಿ ಬಿಟ್ಟು ಇಲ್ಲಿ ಬೆಳೆದಿರೋ ತಾನೆ. ನಾವೇನೋ ಬೇರೆ ಶ್ರೀಲಂಕಾ, ಇದು ಬಾಂಗ್ಲಾದೇಶದ ಅಲ್ಲಿಂದ ಓಟ್ ಬಂದ್ಬಿಟ್ಟಿದೀವಿ. ನಾವು ಇಂಡಿಯನ್ಸ್ ಅಲ್ವಾ? ನಮ್ಗೇನಿಲ್ಲ. ನಾವು ಕೇಳಿದ್ರೆ ನಿಮ್ಗೆ ಮಾಡ್ತೀವಿ ಕೊಡ್ತೀವಿ. ಏನ್ ಕೊಡ್ತೀರಾ, ಏನ್ ಮಾಡ್ತೀರಾ? ಏನು ಮಾಡಿಲ್ಲ. ನಮ್ಮ ಚಿಕ್ಕ ಮಗು ಇಲ್ಲಿದ್ದೀವಿ, ಕೇಳಿದ್ರೇನ ಇಲ್ಲಿಂದ ಖಾಲಿ ಮಾಡುವ, ಆಚೆ ಹೋಗ್ಬೇಕಂತೆ. ಇರೋರು ಹೋಯ್ತಾರಪ್ಪ. ನಮ್ಗೆ ನೀವು ಕೊಟ್ಟಿಲ್ಲ. ದುಡಿಯೋದು 500 ರೂಪಾಯಿ. ನೋಡಿ ಹೆಂಗವ್ರೆ, ಮೂಟೆ ಹೊರ್ಬೇಕು ಹೋಗಿ 10 ರೂಪಾಯಿ ಕೊಡ್ತಾರೆ ಅಷ್ಟೇ ಒಂದು ಮೂಟೆಗೆ. ಅವ್ರು ಎಷ್ಟೇ ಮೂಟೆ ಹೊತ್ತು ಬಂದ್ರು ಅವ್ರ ಮಕ್ಕಳು ಅವ್ರಿಗೆ ಸಾಕಾಗ್ಬಿಡುತ್ತೆ. ಇದ್ರಲ್ಲಿ ಮನೆ ತಗೊಂಡು ಹೋಗ್ಬೇಕು, ನಾವು ಅದ್ರಲ್ಲಿ ತಿನ್ಬೇಕು, ಅದ್ರಲ್ಲಿ ಜೀವನ ನಡೆಸಬೇಕು. ನೀವು ನಮ್ಮಿಂದ ನಾಯಕರಾಗಿ ಮೇಲೆ ಹೋಗಿ ಕುತ್ಕೊಬಿಟ್ಟಿದ್ದೀರಾ. ನಿಮ್ಮ ಮನೆ ನಿಮ್ಮಿದು ನೀವೆಲ್ಲ ಮಾಡ್ಕೊಬಿಟ್ಟಿದ್ರೆ ನಮ್ಗೇನು ಮಾಡಲ್ಲ. ಮಾಡ್ತೀನಿ ಯಾವಾಗ ಮಾಡ್ತೀರಾ? ಅವಾಗಿಂದ ಹೇಳ್ತಿದ್ದಾರೆ ಮಾಡ್ತೀನಿ. ನಮ್ಗೇನಾದ್ರೂ ಜೀವ ಹೋಗ್ಬಿಟ್ರೆ ಆಮೇಲೆ ಮಾಡ್ತಾರೆ. ಇವಾಗ ಫೈರ್ ಆಯ್ತು, ಇವಾಗ ಬಂದು ನೋಡಿದ್ದಾರೆ. ಅದೇ ಜೀವ ಹೋಗ್ಬಿಟ್ರೆ ಆಮೇಲೆ ಬರ್ತಾರೆ, ತಗೋಮ್ಮ ಇದು ಇಟ್ಕೊಂಡು ಮಾಡ್ಕೊಳ್ಳಿ, ಆಮೇಲೆ ಮಾಡ್ತೀವಿ ಅಂತ. ಇವಾಗೇನು ಆಗಿರೋ ಮನೆಗೆ, ಆಗಿಲ್ದೇ ಇರೋ ಮನೆಗೆ ಇನ್ನೊಂದ್ಸರಿ ಅವರು ಕೊಡ್ತಾರಾ? ಘಟನಾ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಸವಿತಾ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸವಿತಾ, ಅಲ್ಲಿ ಸಾರ್ವಜನಿಕರ ಆಕ್ರೋಶವನ್ನ ಗಮನಿಸ್ತಾ ಇದ್ವಿ. ಹಸುಗೂಸನ್ನ ಎತ್ಕೊಂಡ್ಬಂದು ಒಬ್ಬ ಮಹಿಳೆ, 15 ದಿವಸದ ಕೂಸು ಇದು, ಈ ಮಗುವನ್ನ ಎತ್ಕೊಂಡು ನಾವು ಬರಬೇಕು, ರಾತ್ರಿ ವೇಳೆ ಈ ಥರದ ಘಟನೆ ಆದರೆ ಹೇಗೆ ಅಂತ. ಫೆಬ್ರವರಿ 25ನೇ ತಾರೀಕು ಕೂಡ ಅಲ್ಲೇ ಚಿಕ್ಕಪೇಟೆಯ ಕುಂಬಾರಪೇಟೆಯಲ್ಲಿ ಇದೇ ರೀತಿಯ ಒಂದು ಬೆಂಕಿ ಅವಘಡ ಸಂಭವಿಸಿತ್ತು. ನೀವೇ ಅದನ್ನು ಕೂಡ ನ್ಯೂಸ್ ಕವರ್ ಮಾಡಿದ್ರಿ ಆ ಸಂದರ್ಭದಲ್ಲಿ. ಇವಾಗ ಮತ್ತೊಮ್ಮೆ ಘಟನೆ ಸಂಭವಿಸ್ತಾ ಇದೆ. ಅಧಿಕಾರಿಗಳು ಏನು ಕ್ರಮ ಕೈಗೊಳ್ತಾ ಇಲ್ವಾ? ಅಲ್ಲಿ ಇರೋ ಜಾಗಗಳು ಕೂಡ ತುಂಬ ಇಕ್ಕಟ್ಟಿನ ಪ್ರದೇಶ. ಒಂದರಲ್ಲಿ ಏನೋ ಸಣ್ಣ ಅವಘಡ ಆದರೆ ಅಕ್ಕಪಕ್ಕದಲ್ಲೆಲ್ಲ ವ್ಯಾಪಿಸಿ ಬಿಡುತ್ತೆ ಅದು. ಅಧಿಕಾರಿಗಳು ಏನು ಕ್ರಮ ಕೈಗೊಳ್ತಾ ಇಲ್ವಾ ಇದ್ರ ಬಗ್ಗೆ? ನವೀನ್, ಬೇಸಿಗೆ ಕಾಲ ಹತ್ರ ಬರ್ತಾ ಇದೆ. ಅಗ್ನಿ ಅವಘಡಗಳು, ಪ್ರಮುಖವಾಗಿ ಅಗ್ನಿ ಅವಘಡಗಳು ಕಾಣಿಸಿಕೊಳ್ಳೋದೇ ಬೇಸಿಗೆ ಸಮಯದಲ್ಲಿ. ಶಾರ್ಟ್ ಸರ್ಕ್ಯೂಟ್, ಬೆಂಕಿ ತಗುಲಿನೋ ಅಗ್ನಿ ಅವಘಡಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಅದರಲ್ಲೂ ಈ ಕುಂಬಾರಪೇಟೆ, ನಗರಪೇಟೆ, ಚಿಕ್ಕಪೇಟೆ, ಸುಮಾರು ಈ ಭಾಗದಲ್ಲಿ ಬೆಂಕಿ ಕಾಣಿಸ್ಕೊಂಡ್ರೆ ಅಗ್ನಿಶಾಮಕ ಇಲಾಖೆಗೆ ಬೆಂಕಿ ನಂದಿಸೋದು ಒಂದು ದೊಡ್ಡ ಟಾಸ್ಕ್ ಆಗಿ ಪರಿಣಮಿಸುತ್ತೆ. ಸದ್ಯ ನಾನು ಜಾಲಿ ಮೊಹಲ್ಲಲ್ಲಿ ಇದ್ದೀನಿ. ಅಂದ್ರೆ ಇವತ್ತು 1 ಗಂಟೆ ಸುಮಾರಿಗೆ ಕಾಣಿಸಿಕೊಂಡಂತಹ ಬೆಂಕಿ ಅವಘಡದಲ್ಲಿ ಈ ಜಾಗದಲ್ಲಿ ಕಾಣಿಸಿಕೊಂಡಂತದ್ದು ದೃಶ್ಯದಲ್ಲಿ ನೋಡಬಹುದು. ಅಗ್ನಿಶಾಮಕ ಇಲಾಖೆಯ ವಾಹನಗಳು ಕೂಡ ಬಂದಿದ್ದಾವೆ. ಸಮಯ ಪ್ರಜ್ಞೆ ಅಂದ್ರೆ ಇಲ್ಲಿಯ ಸ್ಥಳೀಯರಿಂದ ಒಂದು ಫೋನ್ ಹೋಗುತ್ತೆ, ಗುಜರಿ ಅಂಗಡಿಗೆ ಈ ತರ ಬೆಂಕಿ ಬಿದ್ದಿದೆ ಅಂತ. ಕೇವಲ ಗುಜರಿ ಅಂಗಡಿಗೆ ಬಿದ್ದಂತಹ ಬೆಂಕಿ ಅಕ್ಕಪಕ್ಕದ ಅಂಗಡಿ ಜೊತೆಗೆ ಹಿಂಭಾಗದಲ್ಲಿ ಇರುವಂತಹ ಒಂದು 10 ರಿಂದ 15 ಶಾಪ್ ಅಂದ್ರೆ ಮನೆಗಳಿಗೆ ಬೆಂಕಿ ಕೂಡ ಬಿದ್ದಿದೆ. ಆಗ್ಲೇ ನಾನು ಮಾತಾಡಿಸುವಾಗ ಒಂದಿಷ್ಟು ಮಕ್ಕಳನ್ನ ಹಿಡ್ಕೊಂಡ್ಬಂದು ಬಂದಿದ್ರು. ಅಂದ್ರೆ ಒಳಭಾಗದಲ್ಲಿ ಏಕಾಏಕಿ ಬೆಂಕಿ ಕಾಣಿಸ್ಕೊಂಡಾಗ ನಾವು ಹೆಂಗೆ ಜೀವ ಭಯದಿಂದ ಪಾರಾಗೋದು ಅನ್ನೋ ಆತಂಕ ಕೂಡ ಕಾಣ್ತಿದೆ. ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಚಿಕ್ಕ ಪುಟ್ಟ ಮಕ್ಕಳಿದ್ದಾವೆ. 15 ದಿನದ ಹಸುಗೂಸನ್ನ ಹಿಡ್ಕೊಂಡು ಬಾನಂತಿ ಆಚೆ ಬಂದಿರೋದು ಇಲ್ಲೇನೆ ನೋಡ್ಬೋದು. ಚಿಕ್ಕ ಮಕ್ಕಳು ಬೆಂಕಿ ಬಿದ್ದಾಗ ಒಂದು ಅಲ್ಲಿಯ ವಾತಾವರಣ ಹೆಂಗಿರತ್ತೆ, ಜೊತೆಗೆ ಆ ಒಂದು ಸುಟ್ಟಂತಹ ವಾಸನೆ ಅಥವಾ ಹೊಗೆಯನ್ನ ತಗೊಂಡ್ರೆ ಆ ಮಗು ಪರಿಸ್ಥಿತಿ ಯಾವ ರೀತಿ ಆಗ್ಬೋದು ಅಂತ ಬಾನಂತಿ ಇದ್ದಾರೆ, ಇವರನ್ನೇ ಮಾತಾಡ್ಸೋಣ. ಎಷ್ಟೊತ್ತಿಗೆ ಬೆಂಕಿ ಬಿತ್ತು ಮೇಡಮ್? ಇವಾಗ ಒಂದು ಅರ್ಧ ಅವರ್ ಆಗ್ಬೋದು ಮೇಡಮ್.
ಮಗುನ ಹಾಕೊಂಡು ಕುತ್ಕೊಂಡಿದ್ವಿ. ಅವಾಗ ಅಲ್ಲಿ ಬೆಸ್ಟ್ ಆಗಿದ್ ನೋಡಿ ಮಗುನ ನಿದ್ದೆ ಮಾಡ್ತಾ ಇತ್ತು. ಮಗುನ ತಗೊಂಡ್ ನಾವು ಆಚೆ ಓಡ್ ಬಂದ್ವಿ. ಆಗ್ಲೇ ಎಲ್ಲ ನೋಡ್ತಿದ್ವಿ, ಬರೀ ಚಿಕ್ಕ ಪುಟ್ಟ ಮಕ್ಳು 15 ದಿನದ ಹಸುಗೂಸು. ಹೆಂಗೆ ಸಿಚುಯೇಷನ್ ಹ್ಯಾಂಡಲ್ ಮಾಡಿದ್ರಿ? ಹುಟ್ಟಿ 10 ದಿನ ಆಗ್ತೈತೆ ಅಷ್ಟೇ. ನಮ್ ಗಂಡ ಮಗುನ ಎಲ್ಲಾನು ಬಿಸಾಕ್ಬಿಟ್ಟು ಕೆಳಗಡೆನೆ ಮಗುನ ಇಲ್ಲಿ ಬಿಸಾಕ್ಬಿಡ್ತಾ ಇದೆ. ಕೆಳಗಡೆ ಬಿದ್ದೋಗ್ತಾ ಇದ್ದೆ. ಕೆಳಗ್ ಬೀಳ್ತಿತ್ತ? ಅಲ್ಲಿ ಬೆಸ್ಟ್ ಆಗ್ಬಿಡ್ತು. ಬೆಸ್ಟ್ ಆಗಿ ನನ್ ಮಗುನ ಎತ್ಕೊಂಡು ಓಡ್ ಬಂದೆ. ಈ ಹುಡ್ಗಿ ಮನೇಲಿ ಸಿಕ್ಕಾಕೊಂಡ್ಬಿಟ್ಲು. ನಮ್ ಗಂಡ ಓಡೋಗ್ಯ. ಇನ್ನೊಂದು ಬೆಸ್ಟ್ ಆಯ್ತು ನೋಡಿ. ಮನೆಗೂ ಬೆಂಕಿ ಬಿದ್ದಿದೆ ಈಗ. ನಮ್ ಮಾವ ಅವ್ರ ಮನೆಗ್ ಬಿದ್ದಿದ್ದು. ನಾನೊಬ್ಳೆ ಅಲ್ಲಿ ಒಳಗಡೆ ಕುತ್ಕೊಂಡಿದ್ದೆ ಆಚೆ ಇಟ್ಕೊಂಡು. ಈ ಹುಡ್ಗಿ ಮಾತ್ರ ಒಳಗಡೆ ಇದ್ಲು. ಅದ್ ಬೆಸ್ಟ್ ಆಗಿ ನೋಡಿ ನಾನು ಆಚೆ ಓಡ್ ಬಂದೆ. ಇವ್ನ ಬಿಟ್ಬಿಟ್ಟು ಓಡ್ ಬಂದ್ಬಿಟ್ಟೆ. ನನ್ ಕೈಗೆ ನನ್ಗೆ ಟಿಚಿಂಗ್ ಹಾಕವ್ರೆ. ನಾನು ಓಡ್ ಬರಕ್ ಆಗಿಲ್ಲ. ಈ ಮಗು ನಮ್ಮ ಹತ್ರ ತಗೊಂಡು ಓಡ್ ಬಂದೆ. ನಮ್ ಗಂಡ ಓಡೋಗಿ ಅವಳನ್ನ ಎತ್ಕೊಂಡ್ ಬಂದ್ರು. ನವೀನ್ ತೋರಿಸುವಂತ ಪ್ರಯತ್ನ ಮಾಡ್ತೀನಿ. ಒಳಭಾಗಕ್ಕೆ ನಿಜಕ್ಕೂ ನನಗೂ ಹೋಗ್ಲಿಕ್ಕೆ ಆಗಲ್ಲ, ಅಷ್ಟು ಇಕ್ಕಟ್ಟಾದ ಕಿರಿದಾದ ಜಾಗ ಇದೆ. ಸೊ ಗುಜರಿ ಅಂಗಡಿ ಏನಿದೆ ಅದರ ಹಿಂಭಾಗದಲ್ಲಿ ಈ ಒಂದು ಮನೆಗಳಿರೋದು ಒಂದಕ್ಕೊಂದು ಹೊಂದಿಕೊಂಡಿದ್ದಾವೆ, ಚಿಕ್ಕದಾದ ಇಕ್ಕಟ್ಟಾದ ಜಾಗದಲ್ಲಿ. ಒಂದೊಮ್ಮೆ ಒಂದು ಮನೆಗೆ ಅಥವಾ ಒಂದು ಅಂಗಡಿಗೆ ಬೆಂಕಿ ಬಿದ್ರೆ ಒಂದಕ್ಕೊಂದು ಹೊಂದಿಕೊಂಡಂತೆ ಎಲ್ಲ ಸರದಿ ಸಾಲಿನಲ್ಲಿ ಬೆಂಕಿ ತಗುಲುವಂತಹ ಚಾನ್ಸಸ್ ಇರುತ್ತೆ. ಈಗಾಗಲೇ 10 ರಿಂದ 15ಕ್ಕೂ ಹೆಚ್ಚು ಒಂದು ಮನೆಗಳಿಗೆ ಬೆಂಕಿ ತಗಲಿದೆ. ಅಗ್ನಿಶಾಮಕ ಇಲಾಖೆಯ ಸಿಬ್ಬಂದಿಗಳು ಕೂಡ ಈಗಾಗಲೇ ಬೆಂಕಿ ನಂದಿಸಲು ಇನ್ನಿಲ್ಲದ ಕಸರತ್ತನ್ನ ಮಾಡಿ ಒಂದು ಹಂತಕ್ಕೆ ಬೆಂಕಿಯನ್ನು ಎಲ್ಲವನ್ನ ಸಂಪೂರ್ಣವಾಗಿ ನಂದಿಸಿದ್ದಾರೆ. ಜೊತೆಗೆ ಇಲ್ಲಿ ಮನೆಗಳಲ್ಲಿ ಯಾರೆಲ್ಲ ಇದ್ರು ಅದ್ರ ಬಗ್ಗೆ ಮಾಹಿತಿ ಕೂಡ, ಸಂಪೂರ್ಣ ಮಾಹಿತಿಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಇನ್ನ ಈ ಭಾಗದಲ್ಲಿ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತಾನೆ. ಇಲ್ಲಿ ನೋಡ್ಬೋದು ಎಲ್ಲ ಕಡೆನೂ ಹಸುಗೂಸು ಮಕ್ಕಳನ್ನ ಹಿಡ್ಕೊಂಡಿದ್ದಾರೆ. ಇವರ ಆಕ್ರೋಶ ಇಷ್ಟೇ, ರಾತ್ರಿ ಹೊತ್ತು ಬೆಂಕಿ ಬಿದ್ರೆ ನಾವು ಹೇಗೆ ಜೀವ ಭಯದಿಂದ ಪಾರಾಗೋದು ಅಥವಾ ಜೀವದಿಂದ ಉಳಿಸ್ಕೊಳ್ಳೋದು ಹೆಂಗೆ ಅಂತ ದೃಶ್ಯದಲ್ಲಿ ನೋಡ್ಬೋದು. ಯಾವ ರೀತಿಯಾಗಿ ಅಗ್ನಿಶಾಮಕ ಇಲಾಖೆಯ ಇನ್ನಿಲ್ಲದ ಕಸರತ್ತನ್ನ ಮಾಡಿ ಬೆಂಕಿಯನ್ನ ನಂದಿಸುವಂತಹ ಪ್ರಯತ್ನ ಆಗಿದೆ. ಗುಜರಿ ಅಂಗಡಿ ಮೇನ್ ಬೆಂಕಿಯಲ್ಲಿ ಕಾಣಿಸ್ಕೊಳ್ತು ಆ ಭಾಗದಲ್ಲಿ ನಾನು ಹೋಗ್ತಾ ಇರೋದು. ಸೊ ಅಲ್ಲಿಗೂ ಇಲ್ಲಿಗೂ ತುಂಬಾ ದೂರ ಇದೆ, ಬಟ್ ಹಿಂಭಾಗದಲ್ಲಿ ಇರೋದ್ರಿಂದ ಒಂದಕ್ಕೊಂದು ಹೊಂದಿಕೊಂಡಿದ್ದಾವೆ. ಜೊತೆಗೆ ಜಮೀರ್ ಅಹಮದ್ ಅವರ PS ಅವರು ಕೂಡ ಬಂದಿದ್ದಾರೆ. ಅವರನ್ನು ಮಾತಾಡಿಸ್ತೀನಿ. ಸರ್, ಈ ಘಟನೆ ಯಾವಾಗ ನಡೀತಾ ಅಂತ ತಮ್ಮ ಗಮನಕ್ಕೆ ಬಂತು? 1:30 ಗಂಟೆಗೆ ಬಂತು ನನ್ನ ಗಮನಕ್ಕೆ. ಯಾರು ಹೇಳಿದ್ದು ಸರ್? ಇಲ್ಲಿ ಸ್ಥಳೀಯರು ಫೋನ್ ಮಾಡಿ ಹೇಳಿದ್ರು ನನಗೆ. ಸ್ಥಳೀಯರು ಫೋನ್ ಮಾಡಿದ ತಕ್ಷಣ ಬಂದಿದ್ದೆ ನಾನು. 1:30 ಗಂಟೆ ಇಲ್ಲೇ ಇದ್ದೀನಿ ನಾನು. ಅಗ್ನಿಶಾಮಕ ದಳಕ್ಕೆ ಫೋನ್ ಮಾಡಿದ್ದೀನಿ, ಪೊಲೀಸರು ಕರೆ ಮಾಡಿದ್ದೀನಿ. ಇಲ್ಲಿ ನಿಂತ್ಕೊಂಡು ಜೊತೆ ನಿಂತಿದ್ದೀನಿ ನಾನು. ಇಲ್ಲಿ ಏನ್ ಹೇಳಿ ಕಳ್ಸಿದ್ದಾರೆ ನಿಮ್ಗೆ? ಯಾರಮ್ಮ? ಅಲ್ಲಿ ಏನು ವ್ಯವಸ್ಥೆ ಬೇಕು, ಎಷ್ಟು ಅನಾಹುತ ಆಗಿದೆ ಎಲ್ಲ ನೋಡ್ಕೊಂಡು ಅವ್ರಿಗೆ ಏನು ವ್ಯವಸ್ಥೆ ಮಾಡಿಕೊಡು ಅಂತ ಹೇಳಿದ್ರು ಸಾಹೇಬ್ರು. ಸ್ಥಳೀಯರದು ಒಂದೇ ಆರೋಪ, ಆಕ್ರೋಶ. ನಮ್ಗೆ ಇಲ್ಲಿ ಜೀವ ಗ್ಯಾರಂಟಿ ಇಲ್ಲ, ಪದೇ ಪದೇ ಬೆಂಕಿ ಬೀಳುತ್ತೆ. ಈ ಹಿಂದೆನೂ ಬೆಂಕಿ ಬಿದ್ದಿತ್ತು, ಅನಾಹುತ ಆಗಿತ್ತು, ಮನೆ ಕಳ್ಕೊಂಡಿದ್ವಿ, ಈಗ ಮತ್ತೆ ಬಿದ್ದಿದೆ ಅಂತ. 15 ದಿನದ ಮುಂಚೆ ಈ ಭಾಗದಿಂದ ಒಂದಿಷ್ಟು ದೂರದಲ್ಲಿನೇ ಬೆಂಕಿ ಬಿದ್ದಿತ್ತು ಸರ್. ನಾನು ಹೊರದೇಶದಲ್ಲಿದ್ದೆ, ನಾನು ಇರಲಿಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ. ಇದು ಮೊದಲನೇ ಸಾರಿ ಈ ತರ ಆಗಿರೋದು. ಈ ಭಾಗದಲ್ಲಿ ಮೊದಲನೇ ಸಾರಿ ಆಗಿರೋದು. ಸ್ಥಳೀಯರು ಇಲ್ಲ ಸರ್, ಇದೆ 2-3 ಅವ್ರು ಹೇಳ್ತಾರೆ. ಪಾಪ ಅವ್ರಿಗೆ ಏನಾಗಿದೆ, ಇವತ್ತು ನೋವಾಗಿದೆ. ಅವ್ರು ಏನಾದ್ರು ನಾವು ತಲೆ ಬಗ್ಸಿ ಕೇಳಬೇಕಾಗುತ್ತೆ. ಈಗೇನಾಗಿದೆ, ಅವ್ರನ್ನ ಶಾಶ್ವತ ಪರಿಹಾರ ಮಾಡೋಕ್ಕೆ ಈಗಾಗಲೇ ನಾವು ಪರ್ಮಿಷನ್ ತಗೊಂಡಿದ್ದೀವಿ. ಪಕ್ಕದಲ್ಲಿ ಒಂದು ಜಾಗ ಇದೆ. ಹಾಗಾದ್ರೆ ಸ್ಲಮ್ ಬೋರ್ಡಿಂದ ನಾವು ಮನೆ ಕೊಟ್ಬಿಟ್ಟು 46 ಮನೆಗಳು ಕಟ್ಕೊಡ್ಬೇಕಂತ ಆಗಲೇ ಪರ್ಮಿಷನ್ ಆಗಿದೆ. ಬಜೆಟ್ ಅಲ್ಲಿ ಬಂದ್ಬಿಡಿ ದುಡ್ಡೆಲ್ಲ. ನಮಗೆ ಜಾಗ ಇರಲಿಲ್ಲ ಕಟ್ಟೋದಕ್ಕೆ. BBMP ಜಾಗ ಇದೆ. BBMP ಜಾಗನ ಸ್ಲಮ್ ಕೊಡ್ಬೇಕಾದ್ರೆ ಅದೊಂದು ಪ್ರೋಸೆಸ್ ಆಗಬೇಕು. ಯಾಕಂದ್ರೆ BBMP ಜಾಗನ ಏಕಾಏಕಿ ಸ್ಲಮ್ ಬೋರ್ಡ್ ಕೊಡಕ್ ಬರೋದಿಲ್ಲ. ಅದನ್ನೆಲ್ಲ ಸರ್ 10, 15 ಇನ್ನು ತಿಂಗಳು ತುಂಬದೇ ಇರೋ ಹಸುಗೂಸನ್ನ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ. ಸೊ ಅವರನ್ನ ಮಾತಾಡ್ಸಿದ್ರಾ ಅಥವಾ ಮಾಹಿತಿ ಕಲೆ ಹಾಕಿದ್ರಾ? ಅವ್ರ ಸಂಕಟ ಏನಿದೆ ಅದನ್ನೆಲ್ಲ ಆಲಿಸಿದ್ರಾ? ಅವ್ರನ್ನೆಲ್ಲ ಮಾತಾಡಿದೀನಿ. ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಒಂದು ಗಂಜಿ ಕೇಂದ್ರ ಓಪನ್ ಮಾಡ್ತಿದ್ವಿ ಸಮುದಾಯ ಭವನದಲ್ಲಿ. ಯಾರ್ಯಾರಿಗೆ ಅನಾಹುತ ಆಗಿದೆ, ಮನೆ ಹಾಳಾಗಿದೆ, ಅವ್ರಿಗೆಲ್ಲ ಗಂಜಿ ಕೇಂದ್ರ ಓಪನ್ ಮಾಡ್ತಿದ್ವಿ. ಅವರೆಲ್ಲ ಉಳ್ಕೊಳ್ಳೋಕೆ ಹಾಸಿಗೆ ತಂದಿವಿ, ಅವ್ರಿಗೆ ಏನೇನು ಬೇಕು ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೀವಿ. ಆಮೇಲೆ ಏನು ಮನೆ ಹಾನಿಯಾಗಿದೆ ಅದನ್ನೆಲ್ಲ ಸಂಪೂರ್ಣ ತೆಗೆದು ಹೊಸದಾಗಿ ಕೊಟ್ಬಿಡ್ತೀವಿ. ಸದ್ಯಕ್ಕೆ ಹೊಸದಾಗಿ ಕಟ್ಬಿಟ್ಟು ಅವ್ರಿಗೆ ಏನು ಬೇಕು ಸಾಮಾನು ಸರಂಜು, ಅವರು ದಿನಸಿಗಳು, ಅವರು ಹಾಸಿಗೆ ದಿಂಬೆಲ್ಲ ನಾನು ಕೊಡ್ಸ್ಕೊಡ್ತೀನಿ. ಈ ಭಾಗದಲ್ಲಿ ಗುಜರಿ ಅಂಗಡಿ ಇದೆ ಅಲ್ಲ, ಇಲ್ಲಿ ನೋಡಬಹುದು ಇನ್ನು ಒಳಭಾಗದಲ್ಲಿ ಸಣ್ಣದಾಗಿ ಬೆಂಕಿ ಇರೋ ಕಾರಣದಿಂದಾಗಿ ಬೆಂಕಿಯನ್ನ ನಂದಿಸೋಕೆ ಇನ್ನು ಅಗ್ನಿಶಾಮಕ ಇಲಾಖೆಯವರು ಎಫರ್ಟ್ ಅನ್ನ ಹಾಕ್ತಾ ಇದ್ದಾರೆ. ನವೀನ್, ಪ್ರಮುಖವಾಗಿ ಇಂತಹದ್ದೊಂದು ಭಾಗ ಅಂದ್ರೆ ನಗರದ ಪೇಟೆ, ಚಿಕ್ಕಪೇಟೆ, ಕುಂಬಾರಪೇಟೆ, ಈ ಕಮರ್ಷಿಯಲ್ ಆಕ್ಟಿವಿಟೀಸ್ ನಡೆಯುವಂತಹ ಜಾಗದಲ್ಲಿ ಸಣ್ಣದಾಗಿ ಬೆಂಕಿ ಕಾಣಿಸ್ಕೊಂಡ್ರೆ ಅದನ್ನ ಕಂಟ್ರೋಲ್ ತರೋದು ತುಂಬಾ ಸವಾಲಿನ ಕೆಲಸ. ಬೆಂಕಿ ಆರಿದೆ ಅಂತ ಮೇಲ್ನೋಟಕ್ಕೆ ಕಾಣುತ್ತೆ, ಒಳಭಾಗದಲ್ಲಿ ಒಂದಕ್ಕೊಂದು ತಗುಲುತ್ತಾ ಹೋಗುತ್ತೆ. ಸೊ ಇನ್ನೂ ಕೂಡ ಒಳಭಾಗದಲ್ಲಿ ನೋಡಬಹುದು ಗುಜರಿ ಅಂಗಡಿ ಇರೋದ್ರಿಂದ
ಇನ್ನು ಸಣ್ಣದಾಗಿ ಒಳಭಾಗದಲ್ಲಿ ಬೆಂಕಿ ಇದೆ. ಜೊತೆಗೆ ಹಿಂಭಾಗದಲ್ಲಿ ಮನೆ ಇರೋ ಕಾರಣದಿಂದಾಗಿ ಒಂದಕ್ಕೊಂದು ಹೊಂದಿಕೊಂಡಿರೋ ಕಾರಣದಿಂದಾಗಿ ಬೆಂಕಿ ಬೇಗ ವ್ಯಾಪಕವಾಗಿ ಹರಡುತ್ತೆ. ಜೊತೆಗೆ ಈಗಾಗಲೇ ಅಗ್ನಿಶಾಮಕ ಇಲಾಖೆಯ ಸಿಬ್ಬಂದಿಗಳು ಕೂಡ ಬೆಂಕಿಯನ್ನ ಕಂಟ್ರೋಲ್ ತಂದಿದ್ದಾರೆ. ಇನ್ನು ಜಮೀರ್ ಅಹಮದ್ ಅವರು ಹೇಳಿ ಕಳಿಸಿರುವ ಪ್ರಕಾರ ಗಂಜಿ ಕೇಂದ್ರವನ್ನ ಓಪನ್ ಮಾಡ್ತೀವಿ, ಮನೆಗಳನ್ನ ಕಳೆದುಕೊಂಡವರಿಗೆ ಶೀಘ್ರದಲ್ಲೇ ಮನೆಯನ್ನ ನಿರ್ಮಾಣ ಮಾಡಿಕೊಡ್ತೀವಿ ಅನ್ನೋ ಮಾಹಿತಿ ಈಗಷ್ಟೇ ನೀಡಿರೋದು. ನವೀನ್. ಥ್ಯಾಂಕ್ ಯು ಸವಿತಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.